ಇದ್ರ ಜೊತೆಗೆ ಜೈಲಿನಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದಾರಂತೆ ದರ್ಶನ್ ಅವರು. ಹನುಮಾನ್ ಚಾಲಿಸಾ ಭಜನೆಯನ್ನ ಮಾಡ್ತಾ ಇದ್ದಾರಂತೆ ಭೂಪತಿ. ದಿನಚರಿ ಅಷ್ಟೇ ಅಲ್ಲ, ಮಾತು ನಡತೆಯಲ್ಲೂ ಕೂಡ ಬದಲಾವಣೆ ಆಗಿದೆಯಂತೆ ನೋಡಿ. ಎಸ್, ಜೈಲಿನಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದಾರಂತೆ ದರ್ಶನ್. ಬೆಳಗ್ಗೆ ಫ್ರೀಯಾಗಿ ಎಕ್ಸರ್ಸೈಸ್ ಮಾಡ್ತಾರಂತೆ, ಡಿಪ್ಸ್ ಹೊಡಿತಾರಂತೆ, ಫಿಟ್ನೆಸ್ಗೆ ಒತ್ತು ಕೊಡ್ತಾ ಇದ್ದಾರಂತೆ. ಯಾರ ಜೊತೆಗೂ ಕೂಡ ಮಾತನಾಡೋಕೆ ಇಷ್ಟಪಡ್ತಿಲ್ವಂತೆ ದರ್ಶನ್ ಅವರು. ಸಂಜೆ ಆಗ್ತಾ ಇದ್ದಂತೆ ದರ್ಶನ್ ದೇವರ ಧ್ಯಾನವನ್ನ ಮಾಡ್ತಾರಂತೆ, ಭಜನೆ ಮೊರೆ ಹೋಗ್ತಾರಂತೆ. ಹಗಲಿನ ಹೊತ್ತು ಪ್ರತಿಕ್ಷಣ ನರಕದಂತೆ ಭಾಸವಾಗ್ತಾ ಇದೆಯಂತೆ ದರ್ಶನ್ ಅವರಿಗೆ. ಹನುಮಾನ್ ಚಾಲೀಸ್ ಭಜನೆ ಮಾಡಿ ಕಾಲವನ್ನ ಕಳೀತಾ ಇದ್ದಾರಂತೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸಂಪೂರ್ಣವಾಗಿ ಲಾಕ್ ಆಗಿದೆ. ದರ್ಶನ್ ಅವರು ಹೊರಬರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ಅವಕಾಶಗಳಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಅವರ ಪರವಾಗಿದೆ ಸಾಕ್ಷಿಗಳು. ಈಗ ಜೈಲಿನಲ್ಲಿ ದಿನ ಹೇಗೆ ದುಡ್ಬೇಕಾಗುತ್ತೆ? ಜೈಲಿನಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದಾರಂತೆ ದರ್ಶನ್ ಅವರು. ಹನುಮಾನ್ ಚಾಲಿಸ್ ಓದ್ತಿದ್ದಾರೆ, ಭಜನೆ ಮಾಡ್ತಾ ಇದ್ದಾರೆ. ದಿನಚರಿ ಅಷ್ಟೇ ಅಲ್ಲ, ಮಾತು ನಡತೆಯಲ್ಲೂ ಕೂಡ ಬದಲಾವಣೆಯಾಗಿದೆಯಂತೆ. ಬೆಳಗ್ಗೆ ಎದ್ದು ಫ್ರೀ ಎಕ್ಸರ್ಸೈಸ್ ಮಾಡ್ತಾರಂತೆ, ಡಿಪ್ಸ್ ಹೊಡಿತಾರಂತೆ, ಫಿಟ್ನೆಸ್ ಕಾಪಾಡಿಕೊಳ್ತಿದ್ದಾರೆ. ಮೊದಲೇ ಅವರಿಗೆ ಜೈಲಿನ ಆಹಾರದಲ್ಲಿ ವ್ಯತ್ಯಾಸ ಆಗಿ ಅವರಿಗೆ ಊಟ ಸೇರ್ತಾ ಇರಲಿಲ್ಲ. ಒಂದ್ ಕಡೆ ಸಂಪೂರ್ಣವಾಗಿ ದೇಹದ ತೂಕ ಕೂಡ ಕಡಿಮೆ ಆಗಿ ಹೋಗಿತ್ತು. 107-108 kg ಇದ್ದಂಥವ್ರು 97 kg ಬಂದಿದ್ರು. ಈಗ ಯಾರ ಜೊತೆ ಕೂಡ ಮಾತನಾಡೋದಕ್ಕೆ ಇಷ್ಟಪಡ್ತಿಲ್ವಂತೆ ದರ್ಶನ್. ಸಂಜೆ ಆಗ್ತಿದ್ದಂತೆ ದರ್ಶನ್ ದೇವರ ಧ್ಯಾನ ಮಾಡಿ ಭಜನೆ ಮೊರೆ ಹೋಗ್ತಾರೆ. ಹಗಲಿನ ಹೊತ್ತು ಪ್ರತಿ ಕ್ಷಣ ನರಕದಂತೆ ಅನಿಸ್ತಾ ಇದೆಯಂತೆ. ಆ ಹಿನ್ನೆಲೆಯಲ್ಲಿ ಅವರು ಹನುಮಾನ್ ಚಾಲೀಸ್ ಆಗಿರ್ಬೋದು, ಭಜನೆ ಆಗಿರ್ಬೋದು, ಇದನ್ನೆಲ್ಲ ಮಾಡಿ ಕಾಲ ಕಳೀತಿದ್ದಾರೆ.